ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ತನ್ನನ್ನು ತಾನೇ ಮೇಲಕ್ಕೇರಿಸಿಕೊಳ್ಳುವನನ್ನು ದೇವರು ಕೆಳಗಿಳಿಸುವರು, ತನ್ನನ್ನು ತಾನೇ ಕೆಳಗಿಳಿಸಿಕೊಳ್ಳುವವನನ್ನು ದೇವರು ಮೇಲಕ್ಕೇರಿಸುವರು. ಪ್ರಿಯರೇ, ಇಂದಿನ ಎರಡು ವಾಚನಗಳಲ್ಲಿ ದೇವರು ತಮ್ಮ ಜನರಿಂದ ಹೃದಯದ ಮಾನಸಾಂತರ ಮತ್ತು ದೀನತೆ ಬಯಸುತ್ತಾರೆ ಎಂಬುದನ್ನು ನಾವು ಕಲಿಯುತ್ತೇವೆ. ಇಂದಿನ ಶುಭ ಸಂದೇಶದಲ್ಲಿ ಕೆಲವರು ತಾವೇ ಸತ್ಪುರುಷರು ಎಂದುಕೊಂಡು ಇತರರನ್ನು ತುಚ್ಛವಾಗಿ ಕಾಣುವವರನ್ನು ಉದ್ದೇಶಿಸಿ ಯೇಸು ಸ್ವಾಮಿ ಫರಿಸಾಯ ಮತ್ತು ಸುಂಕ ವಸೂಲಿಯವನು ಪ್ರಾರ್ಥನೆ ಮಾಡಲು ದೇವಾಲಯಕ್ಕೆ ಹೋದ ಒಂದು ಸಾಮತಿಯನ್ನು ಹೇಳ್ತಾರೆ. ಫರಿಸಾಯನು ಮುಂದೆ ನಿಂತು ತನ್ನಷ್ಟಕ್ಕೆ ಹೀಗೆ ಪ್ರಾರ್ಥನೆ ಮಾಡಿದ, ಓ ದೇವರೇ, ನಾನು ಇತರರ ಹಾಗೆ ಅಲ್ಲ, ಅವರು ಕೊಳ್ಳೆಗಾರರು, ಅನ್ಯಾಯಗಾರರು, ವ್ಯಭಿಚಾರಿಗಳು, ನಾನು ಆ ಸುಂಕ ವಸೂಲಿಯವನಂತೆಯೂ ಅಲ್ಲ. ಇದಕ್ಕಾಗಿ ನಿಮಗೆ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ನಾನಾದರೂ ವಾರಕ್ಕೆ 2 ದಿನ ಉಪವಾಸ ವ್ರತವನ್ನು ಕೈಗೊಳ್ಳುತ್ತೇನೆ. ನನ್ನ ಆದಾಯದಲ್ಲಿ 10ನೇ 1 ಪಾಲನ್ನು ನಿಮಗೆ ಸಲ್ಲಿಸುತ್ತೇನೆ. ಆದರೆ ಸುಂಕ ವಸೂಲಿಯವನಾದರೂ ದೂರದಲ್ಲೇ ನಿಂತು ತಲೆಯನ್ನೂ ಮೇಲಕ್ಕೆತ್ತದೆ, ಓ ದೇವರೇ, ನಾನು ಪಾಪಿ, ನನಗೆ ದಯೆ ತೋರಿ ಎಂದು ಎದೆ ಬಡಿದುಕೊಂಡ. ದೇವರ ದೃಷ್ಟಿಯಲ್ಲಿ ಸುಂಕ ವಸೂಲಿಯವನು ನೀತಿವಂತನಾಗಿ ಪಾಪಮುಕ್ತನಾಗಿ ಮನೆಗೆ ಹಿಂದಿರುಗುತ್ತಾನೆ. ಪ್ರಿಯರೇ, ದೇವರು ನೋಡುವುದು ಹೊರಗಿನ ಧಾರ್ಮಿಕ ಕಾರ್ಯಗಳಲ್ಲ. ಇಲ್ಲಿ ಆ ಫರಿಸಾಯನು ಐ ಆಮ್ ಆಲ್ ರೈಟ್, ನಾನು ಸರಿ ಇದ್ದೇನೆ ಅಂತೇಳಿ ತಾನು ಮಾಡಿದ ಸತ್ಕಾರ್ಯಗಳನ್ನು ಆಚರಣೆಗಳನ್ನು ಮುಂದೆ ಇಟ್ಟ. ಆದರೆ ದೇವರ ಮುಂದೆ ಆತ ತಗ್ಗಿಸಲ್ಪಟ್ಟ. ಅಂದರೆ ದೇವರ ಮುಂದೆ ತನ್ನನ್ನೇ ತಾನು ಆತ ಮೇಲಕ್ಕೇರಿಸಿಕೊಂಡದ್ರಿಂದ ದೇವರು ಆತನನ್ನು ಕೆಳಗಿಳಿಸುವರು ಎಂಬ ವಾಕ್ಯದಂತೆ ಆತನ ಹೃದಯದ ಪರಿಸ್ಥಿತಿ ದೇವರ ಮುಂದೆ ಸರಿ ಇದ್ದಿಲ್ಲ. ಇವತ್ತು ನಮ್ಮ ಹೃದಯದ ಪರಿಸ್ಥಿತಿ ಹೇಗಿದೆ? ಇಂದಿನ ಮೊದಲ ವಾಚನದಲ್ಲಿ ಹೋಶೇಯ ಪ್ರವಾದಿಯ ಮುಖಾಂತರ ದೇವರು ಮಾತಾಡಿ, ನನಗೆ ಬೇಕಾದುದು ಕರುಣೆ, ಬಲಿ ಅರ್ಪಣೆ ಅಲ್ಲ, ನನಗೆ ಬೇಕಾದುದು ದೈವಜ್ಞಾನ, ದಹನ ಬಲಿದಾನವಲ್ಲ. ಅಂದರೆ ಮೊದಲನೇದಾಗಿ ದೇವರಿಗೆ ನಮ್ಮಲ್ಲಿ, ನಮ್ಮ ಹೃದಯದಲ್ಲಿ ಪ್ರೀತಿ, ಕರುಣೆ, ನಮ್ಮಲ್ಲಿ ನಿಷ್ಠಾವಂತಿಕೆ ಇದೆಯಾ? ಆ ಹೃದಯವನ್ನು ದೇವರು ಬಯಸ್ತಾರೆ. ಜನರು ಪರಸ್ಪರ ಇವತ್ತು ನಾವು ಪ್ರೀತಿಯಲ್ಲಿ, ದಯೆಯಲ್ಲಿ ಜೀವಿಸುವುದನ್ನು ದೇವರು ನೋಡಲು ಬಯಸ್ತಾರೆ. ದೇವಾಲಯಕ್ಕೆ ಹೋಗಿ ಇವತ್ತು ನಾವು ಎಲ್ಲ ಪ್ರಾರ್ಥನೆಗಳನ್ನು, ಉಪವಾಸ, ದಾನ ಧರ್ಮ, ಧಾರ್ಮಿಕ ಆಚರಣೆ ಎಲ್ಲವನ್ನು ಮಾಡಿದರೂ ಕೂಡ ನಮ್ಮ ಆಚರಣೆಗಳಲ್ಲಿ ದೇವರು ಸಂತೋಷಿಸಲ್ಲ. ದೇವರು ಸಂತೋಷಿಸುವುದು ನಮ್ಮ ಹೃದಯದ ಪರಿಸ್ಥಿತಿ, ಅಂದರೆ ಪ್ರೀತಿ, ಕರುಣೆ, ನಿಷ್ಠಾವಂತಿಕೆ ನೋಡಿ. ಎರಡನೇದಾಗಿ ದೇವರು ನಾವು ಅರ್ಪಿಸುವ ಬಲಿ, ದಹನ ಬಲಿಗಿಂತ ದೇವರ ಅರಿವು ಮತ್ತು ಜ್ಞಾನ ನಮಗಿರಬೇಕು ಅಂತ ಬಯಸ್ತಾರೆ. ಅಂದರೆ ಇದು ದೇವರ ಅರಿವು ಹೇಳುವಾಗ ಇದೊಂದೇನೋ ಹೆಡ್ ನಾಲೆಜ್ ಅಥವಾ ಒಂದೇನೋ ತಿಳುವಳಿಕೆ ಅಲ್ಲ. ಬದಲಾಗಿ ದೇವರೊಂದಿಗೆ ನನ್ನ ಮತ್ತು ದೇವರ ಒಂದು ಸಂಬಂಧ, ಒಂದು ಜೀವಂತ ಸಂಬಂಧ ದೇವರು ಬಯಸ್ತಾರೆ. ಒಂದು ವೇಳೆ ಸಂಬಂಧಕ್ಕೆ ಇಲ್ಲದೆ, ಆ ಸಂಬಂಧದಲ್ಲಿ ಇಲ್ಲದೆ ನಾವು ಎಷ್ಟೇ ಕಾರ್ಯಗಳನ್ನು ಮಾಡ್ಬೋದು, ಅದು ಮನುಷ್ಯರ ದೃಷ್ಟಿಗೆ, ನಮ್ಮ ದೃಷ್ಟಿಗೆ ಎಷ್ಟೇ ಒಳ್ಳೆಯದಾಗಿ ಕಾಣ್ಬೋದು, ಆದರೆ ದೇವರು ಅದನ್ನು ಲೆಕ್ಕಿಸಲ್ಲ. ನಾವೆಲ್ಲರೂ ಹೊಸ ಒಡಂಬಡಿಕೆಗೆ ಸೇರಿದ ಯೇಸು ಕ್ರಿಸ್ತರಲ್ಲಿ ಶುಭ ಸಂದೇಶದಲ್ಲಿ ವಿಶ್ವಾಸ ಇಟ್ಟು ದೇವರೊಂದಿಗೆ ಸತ್ಸಂಬಂಧ ಪಡೆದ ಜನತೆ ಆಗಬೇಕು. ಅವರ ಸಂಬಂಧದಲ್ಲಿ, ಅವರ ಮಾರ್ಗದಲ್ಲಿ ಆ ವಿಧೇಯರಾಗಿ ಅವರನ್ನೇ ಮೆಚ್ಚಿಸುತ್ತಾ ಬಾಳಬೇಕು ಅಂತ ದೇವರು ಬಯಸ್ತಾರೆ. ಪ್ರಿಯರೇ, ಇಂದಿನ ಈ ವಾಚನಗಳ ಮುಖಾಂತರ ದೇವರು ನಮ್ಮನ್ನು ತಿದ್ದುವಾಗ ನಾವು ಅಸುಂಕ ವಸೂಲಿಯವನಂತೆ ಪಶ್ಚಾತ್ತಾಪದ ದೀನ ಮನದೊಂದಿಗೆ ದೇವರ ಕರುಣೆಗಾಗಿ ಮೊರೆ ಇಡೋಣ. ಆಗ ಖಂಡಿತ ದೇವರು ನಮ್ಮನ್ನು ಪುನಶ್ಚೇತನಗೊಳಿಸುವವರಾಗಿದ್ದಾರೆ. ಆಮೇನ್. ಪ್ರೈಸ್ ದ ಲಾರ್ಡ್.